ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಮಣ್ ರೋಡ್ ನೋಡ್ತಿದ್ದೀರಾ? ಇದು ಬಂದು ಕಾಲುವೆ ರೋಡು, 33 ಅಡಿ, ಒಂದು ಚೈನ್ಗಿಂತ ಜಾಸ್ತಿ ದೊಡ್ಡ ರೋಡ್. ಇದು 40 ಅಡಿನೇ ಬರುತ್ತೆ ನೋಡಿ. ಈ 40 ಅಡಿ ರೋಡ್ಗೆ ಪಕ್ಕ ಇದು ಕಾಲುವೆ ಇದೆ, ಪಕ್ಕದಲ್ಲಿ ದೊಡ್ಡ ಕಾಲುವೆ. ಇದು ನಿಮಗೆ ವರ್ಷದಲ್ಲಿ 9 ತಿಂಗಳು ನೀರು ಬರುತ್ತೆ ಇದರಲ್ಲಿ. ಇನ್ನು 3 ತಿಂಗಳು ಮಾತ್ರ ಬರಲ್ಲ. ಇದ್ರ ಪಕ್ಕದಲ್ಲಿ ಹೊಂದ್ಕೊಂಡಿರುವಂಥ ಜಾಗನೇ 16 ಕುಂಟೆ ಜಾಗ. ಇದು 16 ಕುಂಟಲ್ಲಿ ನಿಮಗೆ ಒಂದು 20 ತೆಂಗಿನ ಮರ ಬರುತ್ತೆ ನೋಡಿ. ಪಕ್ಕದಲ್ಲೆಲ್ಲ ಫಾರ್ಮ್ ಹೌಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಬೆಂಗಳೂರವರು. ಈ ರೋಡ್ಗೆ ಇದು ಈಸ್ಟ್ ಫೇಸಿಂಗ್ ಬರುತ್ತೆ. ನಿಮ್ಗೆ ಹತ್ತತ್ರ 100 ಅಡಿ ರೋಡ್ ವಿಡ್ತ್ ಬರುತ್ತೆ. 100 ಅಡಿಗಿಂತ ಜಾಸ್ತಿನೇ ಬರುತ್ತೆ ರೋಡ್ ವಿಡ್ತು. ಈ ಜಾಗ ಬಂದು ಕೆಂಗೇರಿಗೆ 73 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 11 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಮದ್ದೂರಿಗೆ 13 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಈ ಜಾಗ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಈ 16 ಕುಂಟೆ ಬಂದು ನಿಮಗೆ ಪರ್ ಗುಂಟೆ 2 ಲಕ್ಷ ಅಂತ ಹೇಳ್ತಾರೆ. ಕೂತ್ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಮತ್ತು ನಿಮಗೆ ಸ್ಕ್ವೇರ್ ಶೇಪಲ್ಲಿದೆ ನೋಡಿ. ಎಲ್ಲ ಮರಗಳು ಕೂಡ ನಿಮಗೆ 10 ವರ್ಷದ ಮೇಲ್ಪಟ್ಟಿರುವಂಥ ಮರಗಳು ನೋಡಿ. ಈ ಥರ ಇದೆ. ಅಂದರೆ ಇವ್ರು ಮೇಂಟೈನ್ ಮಾಡಲಿಲ್ಲ, ಆದರೂ ಕೂಡ ಇಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿಬಿಟ್ಟಿದೆ. ಭಕ್ತರು ಮನೆ ಮಾಡ್ಕೊಂಡಿದ್ದಾರೆ ನೋಡಿ. ಮನೆ ಎಲ್ಲ ಕಟ್ಕೊಂಡಿದ್ದಾರೆ. ನೋಡಿ, 10 ಬಸ್ ಕಲ್ಲೆಲ್ಲ ನೆಟ್ಟಿದ್ದಾರೆ. ಇಲ್ಲಿವರೆಗೂ ಬರುತ್ತೆ. ಪಕ್ಕದಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಎಲ್ಲ ಕಟ್ಕೊಂಡಿದ್ದಾರೆ. ಜಾಗ ಮತ್ತು ತುಂಬಾ ಚೆನ್ನಾಗಿದೆ ಇದು ನೋಡಿ. ಎಲ್ಲ ಮರಗಳು ಕೂಡ ನಿಮಗೆ ಆರೋಗ್ಯವಾಗಿ ಫಲ ಕೊಡ್ತಾ ಇರೋಂಥ ಮರಗಳು ನೋಡಿ. ನೋಡಿ, ಇದಕ್ಕೆ ಸೇರ್ಕೊಳ್ಳುತ್ತೆ ಮರ ನೋಡಿ. ಇಲ್ಲಿಂದ ಝೂಮ್ ಮಾಡ್ತೀನಿ. ಎಷ್ಟು ಚೆನ್ನಾಗಿಬಿಟ್ಟಿದೆ ನೋಡಿ. ಕಾಯಿ ತುಂಬ ಚೆನ್ನಾಗಿದೆ. ಯಾರೆಲ್ಲ ಒಂದು 10 ಕುಂಟೆ, 15 ಕುಂಟೆ, 16 ಕುಂಟೆ, ಒಂದು 20 ಕುಂಟೆ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ ಈ 16 ಕುಂಟೆ ತುಂಬಾ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲಿ ಫಾರ್ಮ್ ಹೌಸ್ ಇರೋದ್ರಿಂದ ನಿಮಗೆ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಈ ಜಾಗದಿಂದ ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರ್ ಹೋದರೆ ನಿಮಗೆ ಕುಣಿಗಲ್ಲು ಮತ್ತು ಮದ್ದೂರು ಹೈವೇಗೆ ಬರೀ ಅರ್ಧ ಕಿಲೋಮೀಟ್ರು. ಈ ಜಾಗದಿಂದ ಅರ್ಧ ಕಿಲೋಮೀಟ್ರ್ ಹೋದರೆ ಹೈವೇ ಸಿಗುತ್ತೆ. ಈ ಜಾಗದಿಂದ ನಿಮಗೆ ಪಕ್ಕದಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದ್ರಿಂದ ನೀವು ಕೂಡ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಅಷ್ಟು ಚೆನ್ನಾಗಿರೋಂಥ ಜಾಗ ಇದು. ಮತ್ತು ನೋಡಿ, ನಾನು ಅಂದ್ಕೊಂಡಿದ್ದೆ ಈ ಮರಗಳು ಚೆನ್ನಾಗಿಲ್ಲ. ಅಲ್ಲೊಂದು 2 ಮರ ಬಿಟ್ಟರೆ ಇನ್ನೆಲ್ಲ ಮರಗಳೂ ಸೂಪರಾಗಿದೆ ನೋಡಿ. ಇದು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿಬಿಟ್ಟಿದೆ, ಫಲ ಕೊಡ್ತಾಯಿದೆ. ನೀವು ಅದೇ ಥರ ಅದನ್ನು ನೋಡಿ, ಅದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಫಲ ಕೊಡ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನು 20 ಮರಗಳಿದೆ, 20 ಮರನೂ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದು ಚಿಕ್ಕದಾಗಿ ತೋಟ ಮಾಡ್ಕೊತೀನಿ ಅನ್ನೋರ್ಗೆ ಮಾತ್ರ ಇದು ತುಂಬ ಚೆನ್ನಾಗಿದೆ ಜಾಗ ನೋಡಿ. ಎಷ್ಟು ಚೆನ್ನಾಗಿ ಎಳ್ಳಿರ್ಬಿಟ್ಟಿದೆ ನೋಡಿ. ತುಂಬ ಚೆನ್ನಾಗಿ ಫಲ ಕೊಟ್ಟಿದೆ. ಜಾಗನೂ ಅಷ್ಟೇ ಅದ್ಭುತವಾಗಿದೆ. ಸೆಂಟ್ರಲ್ಲಿ ಬಂಡೆ ಕೆಳಗಡೆಯಿಂದ ಅಷ್ಟೊಂದು ದೊಡ್ಡಾಗಿ ಏನು ಬಂಡೆ ಇಲ್ಲ. ಮೇಲ್ಗಡೆ ಸುಮ್ಮನೆ ಇದರಲ್ಲಿ ಇದೆ ಅಷ್ಟೇ. ಇವನ್ನ ತೆಗ್ಸ್ಬೋದು, ಏನು ತೊಂದರೆ ಇಲ್ಲ. ಇವೆಲ್ಲ ಸುಮ್ಮನೆ ಬಿದ್ದಿರೋದು, ಇದನ್ನು ತೆಗ್ಸ್ಕೋಬೋದು. ಇದ್ರ ಬೆಲೆ ಬಂದು 2 ಲಕ್ಷ ಪರ್ ಗುಂಟೆ ಅಂತಾರೆ. ಹೇಳಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಜನರಲ್ ಪ್ರಾಪರ್ಟಿ, ಸಿಂಗಲ್ ಪಾಣಿ. 16 ಕುಂಟೆ ಸಿಂಗಲ್ ಪಾಣಿ ಇದೆ. ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಮರಗಳನ್ನು ಒಂದು 2 ಮರ ಬಿಟ್ಟರೆ ಒಂದು 25 ಮರ ಇದೆ ಟೋಟಲ್ ಇದು. ಅದರಲ್ಲಿ ಒಂದು 2 ಮರ ಬಿಟ್ಟರೆ ಇನ್ನೆಲ್ಲ ಮರಗಳು ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಝೂಮ್ ಮಾಡ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಮುಂದೆನೇ ಇರೋದ್ರಿಂದ ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂತಂದ್ರು ವಿದ್ಯುತ್ ಕಂಬ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಅದು ನೋಡಿ, ವಿದ್ಯುತ್ ಕಂಬ ಎಲ್ಲ 2 ಕಡೆ ಇದೆ. ಮತ್ತು ನಿಮಗೆ ಕಾಲುವೆ ನೀರು ಇರೋದ್ರಿಂದ ನಿಮ್ಗೆ ವರ್ಷದಲ್ಲಿ 9 ತಿಂಗಳು ಕಾಲುವೆ ನೀರೇ ಇರುತ್ತೆ ಅಂದ್ರೆ ಬೋರ್ ಹಾಕೋ ಅವಶ್ಯಕತೆಯೂ ಇಲ್ಲ. ಬೋರ್ ಹಾಕೋದು ಕೂಡ ನಿಮಗೆ ಒಳ್ಳೆ ನೀರು ಸಿಗುತ್ತೆ ನಿಮಗೆ.